ದಂಪತಿಗಳಿಗೆ ಇಲ್ಲಿರುವ ಎಲ್ಲ ಆತ್ಮಸ್ವರೂಪಗಳನ್ನು ಕೋಟಿ ಕೋಟಿ ಧನ್ಯವಾದಗಳು ತಿಳಿಸುತ್ತಾ, ಇವತ್ತು ನಿಜವಾಗ್ಲೂ ಒಂದು ಅದ್ಭುತನೇ. ನನಗಂತೂ ತುಂಬ ಹೋಳಿ ಉಂಡಷ್ಟು ಸಂತೋಷ ಆಗ್ಬಿಟ್ಟಿದೆ ಶಾರದಾ ಮೇಡಮ್. ಶೃಂಗೇರಿಯಿಂದ ಶಾರದಾ ಮಾತೆ ಬಂದಂಗೆ ಆಗಿದೆ ನಿಜವಾಗ್ಲೂ. ನಿಮ್ಮದು ನಾನು ಬೆಂಗಳೂರು ಜುಲೈ 1ಗೆ ನನಗೆ ಅಲ್ಲಿ ರಾಗಿಗುಡ್ಡಕ್ಕೆ ಕರೆದಿದ್ರು ನನಗೆ ಕ್ಲಾಸಿಗೆ. ಅಲ್ಲಿ ಕ್ಲಾಸ್ ಆದಮೇಲೆ ಹೇಳ್ತೀವಲ್ಲ ನಾವು, ಈಗ ನೀವು ಚೆನ್ನಾಗಿ ಹೇಳಿದ್ರಿ ಹಂಗ ಅಂದಾಗ ಅಲ್ಲಿ ನನಗೆ ಈಗ ಮೇಡಮ್ ಹೇಳಿದಂಗೆ ಆತ್ಮೀಯರು ಸಿಕ್ಕರು. ನಾವೆಲ್ಲಿಗೆ ಹೋದ್ರು ಕೂಡ ಬರೆಗಳಿಂದ ಹೋಗ್ತೀವಿ, ಆದರೆ ಆತ್ಮೀಯರನ್ನ ಕರ್ಕೊಂಡ್ ಬರ್ತೀವಿ. ಹಾಗೆ ನನಗೆ ಅಲ್ಲಿ ಒಬ್ರು ಗಿರಿಜಾ ಅನ್ನೋರು ಸಿಕ್ಕರು, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವ್ರು ಹೇಳಿದ್ರು, ಒಬ್ಬ ಮೇಡಮ್ ಇದ್ದಾರೆ ಗದಗ, ಅವ್ರ ಭಾಷೆ ನೋಡಿ ಕೇಳಿದೆ ನಾನು, ನೀವು ಈ ಥರ ಭಾಷೆ ಮಾತಾಡ್ತಾ ಇದ್ರಲ್ಲ, ನೀವು ಬೆಂಗಳೂರಲ್ಲಿ ಇದ್ರೆ ನೀವು ನಮ್ಮ ಕಡೆಯವರು ಅಂತಂದ್ರೆ, ಹೌದು ನಂದು ಗದಗ ಅಂತ ಹೇಳಿದ್ರು. ಹೌದಾ, ಮತ್ತೆ ಅಲ್ಲಿ ಯಾರಾದ್ರೂ ಇದ್ದಾರಾ ನಮ್ಮ ಮಾಸ್ಟರ್ಸ್ ಅಂದ್. ಹೌದು ನಿಜ ಇದ್ದಾರೆ, ನೀವು ಅಂದಮೇಲೆ ನೆನಪಾಯ್ತು, ಶಾರದಾ ಅನ್ನೋರು ಇದ್ದಾರೆ, ಅವ್ರು ಬರೀ ಫೋನ್ನಲ್ಲಿ ನೋಡಿ ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅವ್ರನ್ನ ಒಂದ್ಸಲ ಸ್ಪೀಚ್ ಕೇಳಿ ತುಂಬ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ದಾರೆ, ತುಂಬ ಸಾಧನೆಯಲ್ಲೇ ಇದ್ದಾರೆ ಹಂಗ ಅಂತ ಹೇಳಿದಾಗ ನನಗೆ ನಂಬರ್ ಕೂಡ ಅವ್ರ ಹತ್ರ ಮಾತಾಡ್ತೀನಿ ಅಂದರೆ, ಅವಾಗ ಮೇಡಮ್ ಅವ್ರ ನಂಬರ್ ಕೊಟ್ಟರು. ಅವ್ರ ಹತ್ರ ನಾನು ಮಾತಾಡಿದ್ದು ಒಂದು 1/2 hour ಅಷ್ಟೇ. ಆದರೆ 1/2 hourನಲ್ಲಿ ನನಗೂ ಇಷ್ಟೊಂದು ಹಿಂಗೆ ಹೇಳ್ಬೋದು ಅಂತ ಐಡಿಯಾ ಇದು ಮಾಡೋಕ್ಕಾಗಲ್ಲ. ಬಟ್ ಅನ್ನಿಸ್ತು ಇವ್ರ ಹತ್ರ ಇಲ್ಲಿ ನಮ್ಮ ಕ್ಲಾಸ್ ಮಾಡಿಸ್ಬೇಕು ಪತಂಜಲಿ ಪಿರಮಿಡಲ್ಲಿ ಅಂತೇಳಿ ಸರ್ಗೆ ನಂಬರ್ ಕೊಟ್ಟೆ. ಸರ್ ನಾನಾದರೂ ಕೊಟ್ಟಿದ್ದೀನಿ, ನೀವು ಮಾತಾಡಿ, ನಿಮ್ಗೆ ಸರಿ ಅನಿಸಿದರೆ ಅವ್ರನ್ನ ಕರೆಸಿ ಸರ್ ಅಂತಲೂ ನಾನು ಕೇಳಿದೆ. ಸರ್ ಅಂದಂಗೆ ಮಾತಾಡಿದ್ರು, ಅವರು ಒಪ್ಕೊಂಡಿದ್ದಾರೆ. ನನಗೆ ಇವತ್ತು ನಿಜವಾಗ್ಲೂ ಭಾಳಷ್ಟು ಖುಷಿ ಆಯಿತು. ಅವ್ರ ಮುಕ್ತ ಸ್ವಭಾವ ನೋಡ್ರಿ, ಎಷ್ಟೇ ಕಲಿತ್ರು ಅವ್ರ ಸಾಧನೆ ಇಲ್ಲಿ ನನಗನ್ಸೋದೇನಂದ್ರೆ, ನಾವು 15 ವರ್ಷ ಆಯಿತು, 20 ವರ್ಷ ಆಯಿತು, ಇದೆಲ್ಲ ಜಸ್ಟ್ ನಂಬರ್ ಅಷ್ಟೇ. ಎಷ್ಟು ಕ್ವಾಲಿಟಿಯಿಂದ ಧ್ಯಾನ ಮಾಡ್ತೀವಿ ಅನ್ನೋದು ಮಾತ್ರ ಇಲ್ಲಿ ಮುಖ್ಯ ಆಗುತ್ತೆ. ಅವ್ರು ಹೇಳಿದ್ರೇನು, ನಮ್ಮ ಧ್ಯಾನ ಮಾಡ್ಬೇಕನ್ನೋ ನಮ್ಮ ಹಂಬಲ ಇದ್ರೆ ಆ ವಿಶ್ವ ಬೆಂಬಲ ಕೊಡುತ್ತೆ ಅಂತ. ನಿಜವಾಗ್ಲೂ ಒಂದೊಂದು ಮಾತುಗಳು ಅವ್ರು ನೆನ್ಪಿಟ್ಕೊಳ್ಳೋಂಥ ಮಾತುಗಳು ಹೇಳಿದ್ರು. ಅವರು ನಮ್ಮ ಸಾಧನೆ ಚೆನ್ನಾಗಿ ಇರಬೇಕು. ಅವ್ರು ನೋಡ್ರಿ ನೈಟೆಲ್ಲ ಧ್ಯಾನ ಮಾಡ್ತಾರೆ, ಇಂಟ್ಯೂಷನ್ ಬಂದಂಗೆ ಹೆಂಗ ಮನೆಯಲ್ಲಿ ಕೂಡ ಮಾಡ್ತಾರೆ. ನಿಜವಾಗ್ಲೂ ಇದರಲ್ಲಿ ಸಾರ ಅವ್ರ ಪ್ರೋತ್ಸಾಹ ಕೂಡ ತುಂಬ ಇದೆ. ಅವರು ಪ್ರತಿಯೊಂದರಲ್ಲಿ ನಿಜವಾಗ್ಲೂ ನಮ್ಗೆ ಯಾರಪ್ಪ ನಮ್ಗೆ ಬೆಸ್ಟ್ ಫ್ರೆಂಡ್ ಅಂದರೆ ನಮ್ಮ ಪಾರ್ಟ್ನರ್ಸೇ. ಇದು ಮಾತ್ರ ಸತ್ಯ. ನನಗಂತೂ ಫಸ್ಟ್ ನಮ್ಮ ಮನೆಯವ್ರು ಮೆಚ್ಕೊಳ್ಳೋದಕ್ಕಿಂತ ಜಾಸ್ತಿ ನೀವು ಹಿಂಗೆ ಮಾಡಬಾರ್ದಾಯ್ತು, ಹಿಂಗೆ ಅನ್ಬಾರ್ದಾಯ್ತು ಅನ್ನೋದೇ ಜಾಸ್ತಿ ಅವ್ರಿಗೆ ಹೇಳೋದು. ಅದೇ ಸತ್ಯ. ಅದನ್ನು ಫಾಲೋ ಆಗಿಬಿಟ್ರೆ ಸಾಕು, ನಾವು ಜೀವನದಲ್ಲಿ ಗೆದ್ದಂಗೆ. ಆ ರೀತಿ ಮೇಡಮ್ ಅವ್ರಿಗೆ ಸಾರ್ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ಥರ ನನ್ನ ಮಕ್ಕಳನ್ನ ಕೂಡ ಹೊರಗಡೆ ಮಾತಾಡಿಸಿದೆ, ಅವ್ರಿಗೂ ನಾನು ಕಂಗ್ರಾಟ್ಸ್ ಮಾಡಿದೆ. ಒಳ್ಳೆ ಫ್ಯಾಮಿಲಿ ಇದೆ. ನಿಜವಾಗ್ಲೂ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಒಂದು ಒಳ್ಳೆ ಸಮಾಜ ಆಗ್ಲಿಕ್ಕೆ ಸಾಧ್ಯ ಅಂತ ಇವ್ರು ತೋರಿಸ್ಕೊಟ್ರು. ಮತ್ತೆ ನೀವು ಬರ್ಬೇಕು ಮೇಡಮ್. ನಿಜವಾಗ್ಲೂ ನಿಮ್ಮ ಅನುಭವ ತುಂಬ ಚೆನ್ನಾಗಿದೆ. ನಿಮ್ಮ ಧ್ಯಾನ ಸಾಧನೆ ಆಗಿರ್ಬೋದು, ಧ್ಯಾನ ಪ್ರಚಾರ ಆಗಿರ್ಬೋದು, ಸೇವೆ ಆಗಿರ್ಬೋದು, ನಿಮ್ಮ ಮುಕ್ತ ಸ್ವಭಾವ ಆಗಿರ್ಬೋದು, ಎಲ್ಲದೂ ನೀವು ಗತ ಜನ್ಮದಲ್ಲೇ ಸಾಧನೆ ಮಾಡಿದ್ದೀರಿ. ನಿಜವಾಗ್ಲೂ ತುಂಬ ಅದ್ಭುತವಾಗಿತ್ತು ನಿಮ್ಮ ಕ್ಲಾಸು. ಸರ್ ನಿಮಗೂ ಮೇಡಮ್ ಅವ್ರನ್ನ ಕರ್ಕೊಂಬಂದಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇಲ್ಲ ಅವ್ರಿಗೆ. ಯಾಕಂದರೆ ಮನೆಯಲ್ಲಿ ಗೆದ್ರೇ ನಾವು ಹೊರಗಡೆ ಗೆಲ್ಲಲಿಕ್ಕೆ ಸಾಧ್ಯ. ಅದು ನೀವು ಫ್ಯಾಮಿಲಿ ಸಪೋರ್ಟ್ ಎಷ್ಟು ಮುಖ್ಯ ಅನ್ನೋದನ್ನು ನೀವು ತೋರಿಸ್ಕೊಟ್ರಿ ಸರ್. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ನೀವು ಮೇಡಮ್ ಅವರಿಂದ ಬಂದಿದ್ದು. ಅದೇ ರೀತಿ ರಮೇಶ್ ಅವರು, ಸರಸ್ವತಿ ಅವರು ಮತ್ತು ಸಂತೋಷ್, ಸರಸ್ವತಿ ರಮೇಶ್ ಅವರ ಪುತ್ರ ಸಂತೋಷ. ನೋಡ್ರಿ ಸರಸ್ವತಿ ಅವ್ರನ್ನ ನೋಡಿದ್ರೆ ಯಾರಾದ್ರೂ ಅವ್ರು ಅಡಿಗೆ ಮಾಡಿ ಬಂದಾರ ಅಂತ ಅನ್ಸುತ್ರಿ. ಎಷ್ಟು ಖುಷಿ ಆದರೆ, ಎಷ್ಟು ಲವಲವಿಕೆ ಅದ್ರ ಲಕ್ಷ್ಮೀ ಕಳನೇ ಇದೆ ಅವ್ರ ಹತ್ರ. ಸರಸ್ವತಿ ಆದ್ರೆ ಲಕ್ಷ್ಮೀ ಕಳ ಇದೆ, ಪಾರ್ವತಿ ದೇವಿ ಶಕ್ತಿ ಇದೆ. ಅದೇ ನಮ್ಮ ಸರ್ ಹೇಳ್ತಾರಲ್ಲ, ಧ್ಯಾನ ಅನ್ನೋದೊಂದು ಮಾಡಿದ್ರೆ ಪಾರ್ವತಿ ದೇವಿ ಶಕ್ತಿ, ಆಮೇಲೆ ಸರಸ್ವತಿ ದೇವಿ ಜ್ಞಾನ, ಆಮೇಲೆ ಲಕ್ಷ್ಮೀ ದೇವಿ ಐಶ್ವರ್ಯ, ಸಂಪತ್ತು, ಸೇವೆ ಎಲ್ಲದೂ ಮೇಡಮ್ ಅವ್ರ ಹತ್ರ ಇದೆ ನೋಡಿ. ನಿಜವಾಗ್ಲೂ ಸರಸ್ವತಿ ಅವ್ರು ನಿಮ್ಮನ್ನು ನೋಡಿದಾಗೆಲ್ಲ ಅನ್ಕೊಂಡಿದ್ದೆ ಎಷ್ಟು ಖುಷಿ ಇದಾರಲ್ಲ, ಎಷ್ಟು ಲಕ್ಷಣ ಇದಾರಲ್ಲ ಅಂತ. ನಿಜವಾಗ್ಲೂ ಇವತ್ತಿನ ಊಟ ಮೇಡಮ್ ಅವ್ರು ನನ್ಗೆ ಆಶ್ಚರ್ಯ ಆಯ್ತು. ನೋಡ್ರಿ ಗದಗ ಅವ್ರು ಬಂದಿದ್ದಾರೆ ಅಂದ್ರೆ ನಮ್ಗೆ ರೊಟ್ಟಿ ಕಾಳು ಇವತ್ತು ಮೇಡಮ್ ಅವ್ರದ್ದೇ. ಯಾರ್ಯಾರ ಭಾವನೆ ಯದ್ಭಾವಂ ತದ್ಭಾವತೆ, ಅವ್ರಿಗೆ ಎಷ್ಟು ಇಷ್ಟವಾಗಿ ಊಟ ಸಾರು ಮಾಡಿಸ್ತಾರೆ. ಆ ಸರಸ್ವತಿ ಮಾತೆ ಮಾಡಿದಾಳೆ. ಸಾರದ ಮಾತಿಗೆ ಇಷ್ಟ ಆಗಿರೋದು ಸರಸ್ವತಿ ಮಾತೆ ಮಾಡಿದಾಳೆ. ಹಾಗೆ ಸಂತೋಷ, ನಿನ್ನ ಜೀವನವೆಲ್ಲ ಸಂತೋಷವಾಗಿರ್ಬೇಕು, ಅಲ್ಲದೆ ನಿನ್ನ ಸುತ್ತಮುತ್ತ ಇರೋದನ್ನು ಕೂಡ ಸಂತೋಷವಾಗಿಡ್ಬೇಕು. ನಿನಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಮತ್ತೆ ನಿನ್ನ ಅದ್ಧೂರಿಯಾಗಿ ನಿಮ್ಮಮ್ಮ ಇನ್ನ ವೆರೈಟಿ ಅಡುಗೆ ಮಾಡ್ಕೊಂಡು ಬರಲಿ ನಮ್ಮ ಪಿರಮಿಡ್ಗೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ.